ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಜಯ್ ಕುಮಾರ್ ಅಂತ. ಇವತ್ತಿನ ವಿಡಿಯೋ ಮಾಡೋಕ್ಕೆ ಪ್ರಯೋಜನ ಏನಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು ಕ್ರೋಮ್ ಬ್ರೌಸರ್ ಅಂತ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ದು ಸೆಟ್ಟಿಂಗ್ ಇದೆ. ಸೆಟ್ಟಿಂಗ್ದಾಗ ಹೋಗಿ ಅದರಲ್ಲಿ ಸೇಫ್ಟಿ ಪ್ರೊಟೆಕ್ಷನ್ನು ಅಥವಾ ಎನ್ಹ್ಯಾನ್ಸ್ ಪ್ರೊಟೆಕ್ಷನ್ ಅಂತ ಇರುತ್ತೆ. ಅದರಲ್ಲಿ ಎಲ್ಲರಿಗೂ ಗೊತ್ತಿರಲ್ಲ ಯಾವ ಥರ ಸೆಟ್ಟಿಂಗ್ ಮಾಡಬೇಕಂತ. ಯಾಕೆ ಮಾಡಬೇಕಾ ಸೆಟ್ಟಿಂಗ್ ಅಂದರೆ, ನಾವು ಅನ್ನೆಸೆಸರಿ ವೆಬ್ಸೈಟಿಗೆ ಹೋಗಿದ್ದೀವಿ ಅಂತ ತಿಳ್ಕೊ, ಅಲ್ಲಿ ಆ ಸೆಟ್ಟಿಂಗ್ ಮಾಡಬೇಕು. ಹೋಗಿದೆ ಅಂತ ತಿಳ್ಕೊ, ಅಲ್ಲಿ ಡಾಟಾ ಶೇರ್ ಆಗೋ ಚಾನ್ಸಸ್ ಇರುತ್ತೆ. ಭಾಳ ಡೇಂಜರ್ ಇರುತ್ತೆ ಆ ಅಪ್ಲಿಕೇಶನ್ದು. ಅಲ್ಲಿ ತೋರಿಸ್ತದೆ, ನಾವು ಒಂದು ಒಳ್ಳೆ ಬೇರೆ ವೆಬ್ಸೈಟಿಗೆ ಹೋದರೆ ಅಲ್ಲಿ ಡೇಂಜರ್ ಅಂತ ತೋರಿಸುತ್ತೆ. ಅದಕ್ಕೆ ಅದು ಆ ಥರ ಆಗಬಾರ್ದಂತ ಅದರಲ್ಲಿ ಸೆಟ್ಟಿಂಗ್ದಾಗ ನಾವು ಸೆಟ್ಟಿಂಗ್ ಮಾಡಬೇಕು. ಪ್ರೊಟೆಕ್ಷನ್ ಅಂತ ಅಥವಾ ಸೆಕ್ಯೂರಿಟಿ ಚೆಕ್ ಅಂತ ಅಲ್ಲಿ ಸೆಟ್ಟಿಂಗ್ ಇರುತ್ತೆ. ಅಲ್ಲಿ ಸೆಟ್ಟಿಂಗ್ ಮಾಡಬೇಕು ನಾವು. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಯಾಕಂದರೆ, ನಾವು ನೆಟ್ ಯೂಸ್ ಮಾಡಿದಾಗ ಒಂದು ಆ್ಯಡ್ಸ್ ಬರುತ್ತೆ. ಆ್ಯಡ್ಸ್ ಬಂದಾಗ ಸ್ವಲ್ಪ ಕ್ಲಿಕ್ ಆಯ್ತು ಅಂತ ತಿಳ್ಕೊ, ಅದು ಬೇರೆ ವೆಬ್ಸೈಟಿಗೆ ಹೋಗುತ್ತೆ. ಅದ್ರಗೋಸ್ಕರ ಅಂತ ಆಗಬಾರ್ದು ಮತ್ತು ಬೇರೆ ವೆಬ್ಸೈಟಿಗೆ ಹೋಗಬಾರ್ದು ಅಂತ ತಿಳ್ಕೊಳ್ಳಿ. ಅದಕ್ಕೆ ಹೇಳ್ತಿದ್ದೀವಿ, ನಾವು ಈ ಸೆಟ್ಟಿಂಗ್ ಮಾಡಲೇಬೇಕಾಗುತ್ತೆ. ಅದು ಏನು ನಾವು ಚಾನ್ಸ್ ತೊಗೋಬಾರ್ದು. ನಮಗೇನು ಆಗೋಲ್ಲ ಅಂತ ಬರೀ ಏನೂ ಆಗೋಲ್ಲ ಅಂತ ನಾವು ಚಾನ್ಸ್ ತೊಗೊಂಬೋದು. ಯಾಕೆ ಅಂತ ಸೆಟ್ಟಿಂಗ್ ಮಾಡ್ಕೋಬೇಕಲ್ಲ. ಅದಕ್ಕೆ ಹೇಳ್ತಾಯಿದ್ದೀವಿ, ಸೆಟ್ಟಿಂಗ್ ಮಾಡಿಬಿಡಬೇಕು. ಯಾರಿಗೂ ಇದು ಆಗಬಾರ್ದು ಅಂತ. ಮತ್ತು ಅದರಲ್ಲಿ ಸ್ಪೆಷಲಿ ಹೊಸ ಮೊಬೈಲ್ ತೊಂಬೋರಿಗೆ ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ಆ ಕ್ರೋಮ್ ಬ್ರೌಸರ್ದಾಗ ಹೆಂಗೆ ಯೂಸ್ ಮಾಡಬೇಕು. ನಾವು ನೋಡಿ ನಮಗೆ ಸ್ವಲ್ಪ ಗೊತ್ತಾಗುತ್ತೆ. ಯಾಕೆ ಗೊತ್ತಾಗುತ್ತೆ ಅಂದರೆ, ಮೊಬೈಲ್ ತೊಗೊಂಡು ಭಾಳ ವರ್ಷ ಆಗುತ್ತೆ, ನಮಗೆ ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಅಂತೆಲ್ಲ ಗೊತ್ತಿರ್ತದೆ. ಹೊಸದವ್ರಿಗೆ ಯಾರಿಗೆ ಗೊತ್ತೇ ಇರೋಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ, ನಿಮ್ಗೆ ಗೊತ್ತಿದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾ ಈ ವಿಡಿಯೋ ಮಾಡತ್ತೀನಿ, ಅದಕ್ಕೆ ನೋಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ತನಕ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ಕೊಳ್ಳಿ. ಯಾವುದಾದ್ರೂ ನಾವು ವಿಡಿಯೋ ಹಾಕಿದರೆ ಲೇಟೆಸ್ಟಾಗಿ ನಿಮ್ಮಲ್ಲಿ ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಹೋಗೋಣ ಬನ್ನಿ, ಸ್ಕ್ರೀನ್ ಮೇಲೆ ಕೊಟ್ಟು ಕೇಳಿ ಯಾವ ಥರ ಅಂತ. ಮೊದಲು ನೀವು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋಬೇಕು. ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಇಲ್ಲಿ ಕೊನೆಯಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಹೋಗಿ ಸೆಟ್ಟಿಂಗ್ಸ್ದಾಗ ಹೋಗಬೇಕು. ಸೆಟ್ಟಿಂಗ್ಸ್ದಾಗ ಹೋಗಿ ಇಲ್ಲಿ ಕೆಳಗಡೆ ಸೇಫ್ಟಿ ಆ್ಯಂಡ್ ಚೆಕ್ ಇರುತ್ತೆ. ಇದು ಮೇನ್ ಇರುತ್ತೆ. ಮೊದಲು ನೀವು ಪಾಸ್ವರ್ಡ್ ಮ್ಯಾನೇಜರ್ದಾಗ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಇದು ಪಾಸ್ವರ್ಡ್ ಮ್ಯಾನೇಜರ್ ಏನು ಕೆಲಸ ಮಾಡುತ್ತೆ ಅಂದರೆ, ನಿಮ್ಮ ಯಾವ್ದು ಅಕೌಂಟ್ ಕ್ರಿಯೇಟ್ ಮಾಡಿದ್ರಲ್ಲ ಅದ್ರ ಪಾಸ್ವರ್ಡ್ ಇಲ್ಲಿ ಸೇವ್ ಆಗಿರುತ್ತೆ. ಅಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ತಾ ಟೈಮಿಗೆ ನೀವು ಪಾಸ್ವರ್ಡ್ ಹಾಕ್ತಿರಲ್ಲ, ನೀವು ಓಪನ್ ಆದ ತಕ್ಷಣವೇ ಅಲ್ಲಿ ಸೇವ್ ದ ಪಾಸ್ವರ್ಡ್ ಅಂತ ಒಂದು ಮೆಸೇಜ್ ಬರುತ್ತೆ. ನೀವು ಸೇವ್ ಮಾಡಿದ್ರೆ ಇದರಲ್ಲಿ ಎಲ್ಲ ಸೇವ್ ಇರುತ್ತೆ, ಯಾವ ಅಕೌಂಟ್ ಪಾಸ್ವರ್ಡ್. ನೀವು ಸೇವ್ ಮಾಡಿಲ್ಲ ಅಂದರೆ ಇದರಲ್ಲಿ ಇರಲ್ಲ. ನೀವು ಮತ್ತು ಬ್ಯಾಕಪ್ನು ಮಾಡ್ಕೋಬೋದು ಪಾಸ್ವರ್ಡ್. ಇಲ್ಲಿ ತೆಳಗಿದೆ ನೋಡಿ, ಇಲ್ಲಿ ಮ್ಯಾಗೆ ಕೊಟ್ಟು ನೋಡಿ ಪಾಸ್ವರ್ಡ್ ಯಾವ ಥರ ಇದು ಮಾಡ್ಕೋಬೇಕಂತ. ಫಾರ್ ಯು ಆ್ಯಡೆಡ್ ಸೇಫ್ಟಿ ಎನ್ಕ್ರಿಪ್ಟ್ ಯುವರ್ ಪಾಸ್ವರ್ಡ್ ಡಿವೈಸ್ ಆ್ಯಂಡ್ ಮ್ಯಾನೇಜರ್ ಟು ಡಿಸ್ಮಿಸ್ ಆರ್ ಸೆಟಪ್ನು ಮಾಡ್ಕೋಬೋದು. ಈ ಥರ ಮಾಡ್ಕೋಬೋದು. ಇದರಲ್ಲಿ ಈ ಥರ ಇರುತ್ತೆ. ಸೊ ನಿಮಗೆ ಏನು ತಿಳಿಸ್ಬೇಕಂತಂದರೆ, ಈ ಥರ ಸೆಟ್ಟಿಂಗ್ ಮಾಡಿಸ್ಕೋಬೇಕಾಗುತ್ತೆ. ಮತ್ತು ಪೇಮೆಂಟ್ ಮೆಥಡ್ ಏನಿರುತ್ತೆ, ನೀವು ಅಥವಾ ನೀವು ಇದರಿಂದ ಕ್ರೋಮ್ ಬ್ರೌಸರ್ಲಿಂದ ಪೇಮೆಂಟ್ ಮಾಡ್ತಾ ಇದ್ದೀರಂದರೆ ಅಂದರೆ ಒಂದು ಆನ್ಲೈನ್ ಎಲ್ಲಿರ ಮಾಡಬೇಕಂದ್ರೆ ಕ್ರೋಮ್ ಬ್ರೌಸರೇ ಓಪನ್ ಆಗುತ್ತೆ. ಫೋನ್ಪೇ ಇದೆ, ಎಲ್ಲ ಇದೆ. ಬಟ್ ನಾವು ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಇದರಲ್ಲಿ ಕೇಳುತ್ತೆ, ಇದಕ್ಕೆ ಓಪನ್ ಮಾಡಬೇಕು. ಆನ್ ಇಡಬೇಕಾಗುತ್ತೆ. ಇದು ಆನೇ ಇಡಬೇಕಾಗುತ್ತೆ ಅದಕ್ಕೋಸ್ಕರ. ಸೊ ಇಲ್ಲಿಂದ ಬ್ಯಾಗ್ ಬರೋಣ. ಬ್ಯಾಗ್ ಬಂದು ಅಡ್ರೆಸ್ ಆ್ಯಂಡ್ ಮೋರ್. ಸೊ ಇದು ನಿಮ್ಮ ಅಡ್ರೆಸ್ ಇರುತ್ತೆ. ಎಲ್ಲ ನೀವು ಮೊಬೈಲ್ ತಂದೊಳಗೆ ನೀವು ಫಿಲ್ ಮಾಡಬೇಕಿರುತ್ತೆ ಇದು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ದಾಗ. ಸೊ ಇಲ್ಲಿಂದ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ. ಸೊ ಇದರಲ್ಲಿ ಪ್ರೈವೇಸಿ ಸೆಕ್ಯೂರಿಟಿ ಏನಿರುತ್ತೆ ಅಂದರೆ, ಕ್ಲಿಯರ್ ಬ್ರೌಸಿಂಗ್ ಡಾಟಾ. ನೀವು ಅದರ್ವೈಸ್ ನೀವು ಏನಾದರೂ ಅನ್ನೆಸೆಸರಿ ವೆಬ್ಸೈಟ್ ಹೋಗಿದ್ದೀರ ಆದರೆ ಬೇರೆಯವ್ರಿಗೆ ಯಾರಿಗೂ ತೋರಿಸಲ್ದು ವೆಬ್ಸೈಟ್ ಇದ್ದಿದ್ರೆ, ಇಲ್ಲಿ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲನೂ ಹಿಸ್ಟ್ರಿ ಕ್ಲಿಯರ್ ಆಗುತ್ತೆ, ಏನೇನು ಸರ್ಚ್ ಮಾಡಿದ್ದೀರಂತ. ಸೊ ನಿಮಗೆ ಕ್ಲೀನ್ ಮಾಡ್ತೀರಾ ಅಂದರೆ, ಸೊ ನೀವು ಕ್ಲೀನ್ ಮಾಡಬೇಕಂತ ಇದೆ ಅಂದರೆ ಇಲ್ಲಿ ಕ್ಲಿಕ್ ಮಾಡಬೇಕು.
ಎಲ್ಲನೂ ಕ್ಲೀನ್ ಆಗುತ್ತೆ. ಅದರ್ವೈಸ್ ಸೇಫ್ ಬ್ರೌಸಿಂಗ್ ಇದು ಏನು ಕೆಲಸ ಕೊಡುತ್ತೆ ಅಂದರೆ ಎನ್ಹ್ಯಾನ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಈಸ್ ಆನ್. ಇದು ಏನು ಅಂದರೆ ನೀವು ಅನ್ನೆಸೆಸರಿ ಯಾವುದಾದ್ರೂ ವೆಬ್ಸೈಟಿಗೆ ಹೋದಿದ್ರೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರನೇ ಇರೋದು ಇದು ಸೆಟ್ಟಿಂಗ್. ಎನ್ಹ್ಯಾನ್ಸ್ ಪ್ರೊಟೆಕ್ಷನ್ ಏನು ಮಾಡುತ್ತೆ ಅಂದರೆ ಇದು ಯಾವುದಾದ್ರೂ ವೆಬ್ಸೈಟಿಗೆ ಹೋದರೆ, ನೀವು ಡೇಂಜರಸ್ ವೆಬ್ಸೈಟಿಗೆ ಹೋದರೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ನು ಇರುತ್ತೆ, ಪ್ರೊಟೆಕ್ಷನ್ ಇರುತ್ತೆ, ನಾಟ್ ರೆಕಮೆಂಡೆಡ್. ನೋ ಪ್ರೊಟೆಕ್ಷನ್ ಅಂದರೆ ನಿಮಗೆ ಯಾವ ಥರನೂ ಪ್ರೊಟೆಕ್ಷನ್ ಬೇಕಾಗಲ್ಲ ಅಂತ. ನೀವು ಯಾವ ಥರನೂ ಅನ್ನೆಸೆಸರಿ ವೆಬ್ಸೈಟಿಗೆ ಹೋಗಲ್ಲ ಅಂದ್ರೂ ನಿಮಗೆ ಇದು ಬೇಕು. ಆದ್ರೂ ಆದಷ್ಟು ಬೇಗ ನೀವು ಎನ್ಹ್ಯಾನ್ಸ್ ಪ್ರೊಟೆಕ್ಷನ್ದಾಗೆ ಇರಬೇಕು ಅಥವಾ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್, ಇದು ಎರಡದಾಗ ಒಂದು ಇಡಬೇಕು ನೀವು ಸೆಟ್ಟಿಂಗ್. ಇಲ್ಲಿದ್ದರೆ ನಿಮ್ಮದು ಏನರ ಡಾಟಾ ಲೀಕ್ ಆಗ್ಬೋದು, ಅದು ಮೇನ್ ಇರುತ್ತೆ. ಸೊ ಇಲ್ಲಿ ಪ್ರೊಟೆಕ್ಷನ್ ಇರಬೇಕು. ಸೊ ಎನ್ಹ್ಯಾನ್ಸ್ ಪ್ರೊಟೆಕ್ಷನ್ದಾಗೆ ಇರಬೇಕು. ಸೊ ಇಲ್ಲಿಂದ ಬ್ಯಾಕ್ ಬರೋಣ. ಬ್ಯಾಕ್ ಬಂದ್ಮೇಲೆ ಆಲ್ವೇಸ್ ಯೂಸ್ ಯುವರ್ ಸೆಕ್ಯೂರ್ ಕನೆಕ್ಷನ್, ದೆನ್ ಅಪ್ಗ್ರೇಡ್ ನೆಗೆಟಿವ್ HTTPS ಅಂತೆ. ಇದು ಆಫೇ ಇರಬೇಕು. ದಟ್ ನಾಟ್ ಸಪೋರ್ಟ್. ಬೇರೆ ಅನ್ನೆಸೆಸರಿ ವೆಬ್ಸೈಟಿಗೆ ಅಲೌ ಮಾಡೋದಿದ್ರೆ ಇದಕ್ಕೆ ಆನ್ ಮಾಡಬೇಕು, ಅಥವಾ ಆನ್ ಮಾಡಬೇಡಿ ಇದಕ್ಕೆ. ಸೊ ಆಕ್ಸೆಸ್ ಪೇಮೆಂಟ್ ಮೆಥಡ್ ಇದಕ್ಕೆ ಆನೇ ಇರಬೇಕು. ನೀವು ಈ ಥರ ಕ್ರೋಮ್ ಬ್ರೌಸರ್ಲಿಂದ ಪೇಮೆಂಟ್ ಮಾಡ್ತಾಯಿದ್ರೆ ಅಂದರೆ ಆನ್ ಇಡಬೇಕು. ಸೊ ಇದು ಪ್ಯಾರಲೋಡ್ ಪೇಜಸ್ ಸ್ಟ್ಯಾಂಡರ್ಡ್ ಪುಲ್ಡಿಂಗ್, ಇದು ಏನು ಬೇಕಾಗಲ್ಲ ಬಿಡು, ಅದು ಡಿಫಾಲ್ಟ್ ಇರುತ್ತೆ. ಸಮ್ ಗೂಗಲ್ ಅಕೌಂಟ್ಸ್ ಅದರ ಡಿವೈಸ್ ಯೂಸ್ ದಿಸ್ ಫೋನ್ ಲಿಂಕ್ ಡಿವೈಸ್. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವು ಯಾವ ಥರ ಅಥವಾ ವಾಟ್ಸಪ್ಪೇ ತಿಳ್ಕೊಳ್ಳಿ, ಒಂದು QR ಕೋಡ್ನಿಂದ ನೀವು ಲ್ಯಾಪ್ಟಾಪ್ ಮೇಲೆ ಹೋಗ್ಬೋದು ನಿಮ್ಮ ವಾಟ್ಸಪ್ ಡಾಟಾನೇ, ಅಥವಾ ಏನಾರ ಸ್ಕ್ಯಾನ್ ಮಾಡ್ತಿರಲ್ಲ ಅದು ಇರೋದು. ಇದು ಸ್ಕ್ಯಾನ್ ಅದು ಈ ಮೊಬೈಲಿಂದ ಬೇರೆ ಡಿವೈಸಿಗೆ ಕನೆಕ್ಟ್ ಆಗೋದು, ಅದು ಮೇನ್ ಇದು. ಸೊ ಎಲ್ಲ ತಿಳ್ಕೊಳ್ಳಿ ಇದು ಯಾವ ಥರ ಏನಿದೆ ಅಂತ ಸೆಟ್ಟಿಂಗ್. ಅಲ್ಲಿಂದ ಏನು ಬರುತ್ತೆ ಅಂದರೆ ಇಲ್ಲಿಂದ ಬ್ಯಾಕ್ ಹೋಗೋಣ. ಸೇಫ್ಟಿ ಚೆಕ್. ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಸೇಫ್ಟಿ ಇದೆಯಲ್ಲ ಅಂತ. ಚೆಕ್ ನಾವು ಅಂತ ಇಲ್ಲಿದೆ ನೋಡಿ, ಪಾಸ್ವರ್ಡ್ ಸೇಫ್ಟಿ ಬ್ರೌಸಿಂಗ್ ಅಪ್ಡೇಟ್. ನಾವಿಲ್ಲಿ ಚೆಕ್ ಮಾಡ್ಕೋತೀವಿ. ಸೊ ಇವು ಎರಡು ಸೇಫ್ ಇದೆ, ಇದು ಅಪ್ಡೇಟ್ ಮಾಡಬೇಕು. ಇದು ನಾನು ಅಪ್ಡೇಟ್ ಮಾಡಿಲ್ಲ, ಅದಕ್ಕೆ ಅಪ್ಡೇಟ್ ಮಾಡಿಸ್ಕೋಬೇಕಂತ ತೋರಿಸ್ತಾ ಇದೆ. ಸೊ ನೀವು ಅಪ್ಡೇಟ್ ಮಾಡ್ಕೋಬೇಕು. ಇದು ಇಲ್ಲಿಂದ ಬ್ಯಾಕ್ ಬರೋಣ. ಮತ್ತು ಅಂದರೆ ಥೀಮ್ಸ್, ಇದು ಗೂಗಲ್ ಪೇಜ್ ಎಲ್ಲ ಇದು ಮಾಡ್ಬೋದು ಅಂತ. ಹೋಮ್ ಪೇಜ್, ಇದು ಹೋಮ್ ಪೇಜ್ ಇರುತ್ತೆ, ಇದು ಏನಾದ್ರು ಆನ್ ಇರುತ್ತೆ. ಟೂಲ್ ಬಾರ್ ಶಾರ್ಟ್ಕಟ್, ಇದು ನೀವು ಟೂಲ್ ಬಾರ್ ಶಾರ್ಟ್ಕಟ್ ಅಂದರೆ ನೀವು ಟೂಲ್ ಬಾರ್ ಶಾರ್ಟ್ಕಟ್ ಅಂದರೆ ನಿಮಗೆ ಗೊತ್ತಿರ್ಬೋದು ಯಾವ ಥರ ಇರುತ್ತೆ ಅಂದರೆ, ಮ್ಯಾಗಿನ ಬಾರೋ ಇರುತ್ತಲ್ಲ ಪೇಜಿನ, ಅದು ಯಾವ ಥರ ಸೆಟ್ ಮಾಡಬೇಕು ಅಂತ ಇರುತ್ತೆ. ಇಷ್ಟೆಲ್ಲ ನಿಮಗೆ ಗೊತ್ತಿರಬೇಕು, ಇದು ಮೇನ್ ಇರುತ್ತೆ. ಇದರಿಂದ ಮೇನ್ ಪಾಯಿಂಟ್ ಏನಂದರೆ ಸೇಫ್ಟಿ ಚೆಕ್ ಆ್ಯಂಡ್ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ. ಎರಡು ಸೆಟ್ಟಿಂಗ್ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ನಿಮಗೆ. ಯಾಕಂದರೆ ಯಾವುದು ಬೇರೆ ವೆಬ್ಸೈಟಿಗೆ ಹೋದ್ರೂ ನಿಮ್ಮ ಡಾಟಾನು ಹ್ಯಾಕ್ ಮಾಡ್ಲಿಕ್ಕೆ ಯಾರಿಗೂ ಆಗಲ್ಲ. ಇದು ನೀವು ಪ್ರೊಟೆಕ್ಷನ್ ಮಾಡ್ಕೋಬೇಕು. ನಿಮ್ಮ ಡಾಟಾನು ಯಾವುದೂ ಥರ ಶೇರ್ ಆಗಲ್ಲ. ಅದಕ್ಕೆ ಇವೆಲ್ಲ ಎರಡು ಸೇಫ್ಟಿ ಚೆಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದು ಆಗಿದ್ದು ನಂದು ಇವತ್ತಿನ ವಿಡಿಯೋ. ಇದ್ರ ಸಲುವಾಗಿ ಮಾಡಿದ್ದು. ನಿಮಗೆ ಗೊತ್ತಾಗಿರ್ಬೋದು ಅನಿಸುತ್ತೆ, ನನ್ನ ಅನಿಸೋ ಮಟ್ಟಿಗೆ ಎಷ್ಟಾದರೂ ತಿಳಿದಿರ್ಬೋದು. ಸೊ ನಿಮಗೆ ತಿಳಿದಿದೆ ಅಂದರೆ, ನಿಮ್ಗೆ ಗೊತ್ತಾಗಿದೆ ಅಂದರೆ, ನಾ ಹೇಳಿದ ಎಷ್ಟಾದರೂ ಗೊತ್ತಾಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನಿಮಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಈ ಥರ ವಿಡಿಯೋ ಬೇಕಂದರೆ ನೋಟಿಫಿಕೇಷನ್ ಬರುತ್ತೆ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್.